ಹಾಯ್ ಫ್ರೆಂಡ್ಸ್, ಹಬ್ಬದ ಮೊದಲು ನಾವು ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡ್ತೀನಿ, ಏನೇನು ಐಟಮ್ಸ್ ತೊಗೊಂಡೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಮೊದಲದಾಗಿ ಹಬ್ಬ ಅಂತಂದಮೇಲೆ ನಾವು ಅರಿಶಿನ ಕುಂಕುಮ ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. ಅರಿಶಿನ ಕುಂಕುಮ, ಅಡಿಕೆ, ಅರಿಶಿನ ಏನೇನು ಬೇಕು ಎಲ್ಲನೂ ಐಟಮ್ಸ್ ತೊಗೊಂಡ್ವಿ. ಅದೇ ರೀತಿ ನಮಗೆ ಕಾಯಿ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಲೆಕ್ಕ ಹಾಕಿದ್ವಿ. ಹೀಗಾಗಿ ಸಿಟಿಯಲ್ಲೇ ತೊಗೊಂಡ್ವಿ. ಮನೆ ಹತ್ರ ತೊಗೊಂಡ್ರೆ ಸ್ವಲ್ಪ ಕಾಸ್ಟು ಮತ್ತು ನಮ್ಗೆ ಬೇಕಾಗಿರೋ ಕಾಯಿ ಸಿಗೋಲ್ಲ. ನಾವು ಪ್ರತಿ ಸರ್ತಿ ಅಮಾವಾಸ್ಯೆಗೆ ನಾನು ಕಾಯಿ ಚೇಂಜ್ ಮಾಡೋದ್ರಿಂದ ನನಗೆ ಕಳಿಸಿದ ಕಾಯಿ ಸಪ್ರೇಟ್ ಬೇಕು. ಹೀಗಾಗಿ ಸಿಟಿಯಲ್ಲೇ ಸಿಗುತ್ತೆ. ಇಲ್ಲಾಂದರೆ ಇಲ್ಲಿ ಹತ್ರದಲ್ಲಿ ತುಂಬ ಹುಡುಕಾಡಬೇಕಾಗುತ್ತೆ. ಹೀಗಾಗಿ ಯಾವ್ಯಾವ ದೇವ್ರಿಗೆ ಮತ್ತು ನಮ್ಮ ಹಿರಿಯರಿಗೆ ನಾವು ಹಿರಿಯರ ಪೂಜೆ ಮಾಡ್ತೀವಿ ಯುಗಾದಿಗೆ, ಅದನ್ನೂ ಸೇರಿಸ್ಬಿಟ್ಟು ಎಲ್ಲ ಸೇರಿಸಿ ಎಷ್ಟು ಕಾಯಿ ಬೇಕಾಗುತ್ತೆ ಅಂತೇಳ್ಬಿಟ್ಟು ಒಟ್ಟಿಗೆ ಕಾಯಿ ತೊಗೊಂಡ್ವಿ. ಓಕೆ, ಇದೆಲ್ಲ ಆಯಿತು, ಕಾಯಿ ಆಯಿತು, ಅರಿಶಿನ ಕುಂಕುಮ ಅದರದ್ದೆಲ್ಲ ಆಯಿತು. ತರಕಾರಿನೂ ತೊಗೋಬೇಕಾಗಿತ್ತು, ಇನ್ನೇನು ಸಿಟಿಗೆ ಹೋಗಿದ್ವಲ್ಲ ಅಂತೇಳ್ಬಿಟ್ಟು ಎಲ್ಲ ತರಕಾರಿ ತೊಗೊಂಡ್ವಿ. ತುಂಬ ದಿವಸ ಆಗಿತ್ತು ಬೇಲದ ಹಣ್ಣು ಜ್ಯೂಸ್ ಮಾಡಿರಲಿಲ್ಲ. ಅಲ್ಲಿ ತುಂಬ ಚೆನ್ನಾಗಿತ್ತು ಬೇಲದ ಹಣ್ಣು. ಹೀಗಾಗಿ ಒಂದು 2-3 ತೊಗೊಳ್ಳೋಣ ಅಂತೇಳ್ಬಿಟ್ಟು ಒಂದು 2-3 ತೊಗೊಂಡ್ವಿ. ಅದೆಲ್ಲ ಆದಮೇಲೆ ನಮ್ಮ ಹಿರಿಯರಿಗೆ ನಾವು ಬಟ್ಟೆ ಏರಿಸ್ತೀವಿ ಈ ಸರ್ತಿ ಅಂತಲ್ಲ, ಯುಗಾದಿ ಪ್ರತಿ ವರ್ಷ ನಾವು ಯುಗಾದಿಗೇ ನಮ್ಮ ಹಿರಿಯರ ಹಬ್ಬ ಅಂತ ಮಾಡೋದು. ಉತ್ತರ ಕರ್ನಾಟಕ ಸೈಡೆಲ್ಲ ದೀಪಾವಳಿ ಮತ್ತು ಬಿಟ್ಟರೆ ಯುಗಾದಿಗೇ ಹಿರಿಯರ ಪೂಜೆ ಅಂತ ಮಾಡೋದು. ನಮ್ಮ ಅತ್ತೆ ಮಾವನಿಗೆ ನಾವು ಬಟ್ಟೆ ತೊಗೋಬೇಕಾಗಿತ್ತು. ಹೀಗಾಗಿ ನನಗೆ ಅಲ್ಲಿ ಮಾಲಲ್ಲಿ ನನಗೆ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಹೀಗಾಗಿ ಇಲ್ಲೇ ಮನೆಯಲ್ಲೇ ನಾನು ಇವಾಗ ವಿಡಿಯೋ ಯಾವ ಸೀರೆ ತೊಗೊಂಡ್ವಿ ಅಂತೇಳಿ, ಸೀರೆಯಲ್ಲಿರೋ ನಾವು ಬ್ಲೌಸನ್ನ ಕಟ್ ಮಾಡಲ್ಲ. ಹೀಗಾಗಿ ಯಾವಾಗಲೂ ಸಪ್ರೇಟ್ ನಾನು ಬ್ಲೌಸ್ ಪೀಸ್ ತೊಗೋತೀನಿ. ಅದೇ ತೀರದ ಇದು ಕರೆಕ್ಟಾಗಿರೋ ಮ್ಯಾಚಿಂಗ್ ಇರೋ ಲಂಗಾನು ತೊಗೊಂಡೆ, ಪೇಟಿಕೋಟ್ ತೊಗೊಂಡೆ. ಎಲ್ಲನೂ ಇಡ್ತೀವಿ ದೇವ್ರಿಗೆ ನಾವು ಪೂಜೆಗೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ನಮ್ಮ ಅತ್ತೆಗೆ ಸೀರೆ ಮತ್ತು ಬ್ಲೌಸ್ ಪೀಸ್ ಎಲ್ಲ ಆಯಿತು. ನಮ್ಮ ಮಾವನಿಗೂ ಪಂಚೆ, ಶಲ್ಲೆ ಎಲ್ಲ ಒಂದು ಸೆಟ್ಟು ಬರುತ್ತೆ. ಈ ಸೆಟ್ಟಲ್ಲಿ ಪಂಚೆ, ಶಲ್ಲೆ ಮತ್ತು ಒಂದು ಕರ್ಚೀಫು ಜೊತೆಗೆ ಒಂದು ಪರ್ಫ್ಯೂಮ್ ಇದೆ. ಅದರಲ್ಲಿ ಸೆಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫುಲ್ ಕಂಪ್ಲೀಟ್ ಸೆಟ್ ತೊಗೊಂಡ್ವಿ. ಎಲ್ಲ ಕಂಪ್ಲೀಟ್ ಶಾಪಿಂಗು ನಾವು ಒಂದು ಕಡೆಯೇ ಮಾಡಿರೋದು. ಎಲ್ಲ ಏನಕ್ಕೆಂದರೆ ನಮ್ಮ ಅತ್ತೆ ಮಾವನಿಗೆ ನಾವು ಪ್ರತಿ ವರ್ಷ ಮಾಡೋದು ಯುಗಾದಿ ಹಬ್ಬಲೇ. ಬಟ್ ಈ ಕಡೆ ಬೆಂಗಳೂರು, ಮೈಸೂರು ಸೈಡ್ ಎಲ್ಲ ನಾವು ಇದು ಏನು ಹೇಳ್ತಾರಲ್ಲ, ನೆನಪು ಬರ್ತಾಯಿಲ್ಲ, ಹಿರಿಯರ ಹಬ್ಬ ಅಂತ ಹೇಳ್ಬಿಟ್ಟು ದಸರಾ ಟೈಮಲ್ಲಿ ಮಾಡ್ತಾರೆ ನೋಡಿ, ಪಕ್ಷ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಬಟ್ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ದೀಪಾವಳಿಗೆ ಮತ್ತು ನಾವು ಯುಗಾದಿಗೆ ದೇವರಿಗೆ ನಾವು ನಮ್ಮ ಅತ್ತೆ ಮಾವನಿಗೆ ಹಿರಿಯರಿಗೆ ನಾವು ಇದು ಮಾಡ್ತೀವಿ, ಬಟ್ಟೆ ಮಾಡ್ತೀವಿ. ಅದೆಲ್ಲ ಆದಮೇಲೆ ರೇಷನ್ ತರಬೇಕಲ್ವ. ಇನ್ನು ಹಬ್ಬದ ದಿವಸ ನಮಗೆ ಒಬ್ಬಿಟ್ಟು ಇದು ಕಾಯಿ ಸಾರು ಎಲ್ಲ ಮಾಡೋಕ್ಕೆ ಬೇಕು. ಸಪ್ರೇಟಾಗಿ ಅಷ್ಟೇ ತೊಗೊಂಬರೋದು ಏನಂತೇಳ್ಬಿಟ್ಟು ಒಟ್ಟಿಗೆ ರೇಷನ್ ತೊಗೊಂಬಂದು ಇಟ್ಕೊಂಡಿದ್ವಿ. ಹೇಗಿದ್ರೂ ಹಬ್ಬ ಅಂತ ಹೇಳ್ಬಿಟ್ಟು ಎಲ್ಲ ಡಬ್ಬೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡಿದ್ವಿ. ಮತ್ತು ಅದಕ್ಕೋಸ್ಕರ ಅಂತ ಸಪ್ರೇಟ್ ಶಾಪಿಂಗು ಮತ್ತು ಇದಕ್ಕೆ ಏನಕ್ಕೆ ಅಷ್ಟೆಲ್ಲ ಬೇಡ, ಎಲ್ಲ ಕಂಪ್ಲೀಟ್ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಳೆ, ಬೆಲ್ಲ, ಮೈದಾ ಎಲ್ಲನೂ ತೊಗೊಂಡ್ವಿ. ಅದೆಲ್ಲ ಆದಮೇಲೆ ಇನ್ನೆಲ್ಲನೂ ಪ್ರತಿಯೊಂದು ನಾವು ಬಾಕ್ಸಲ್ಲಿ ಹಾಕಿ ಇಡಬೇಕಾಗಿತ್ತು. ರೇಷನ್ ಎಲ್ಲ ಒಬ್ಬಿಟ್ಟಿಗೆಲ್ಲ ಮಾಡೋದೆಲ್ಲ ಸಪ್ರೇಟಾಗಿ ಎತ್ತಿ ಇಟ್ಟಿದೆ. ಮತ್ತು ಎಲ್ಲ ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದಲ್ಲ, ಹೀಗಾಗಿ ಎಲ್ಲ ಹಾಕೋಣ ರೇಷನ್ ಅಂತಂದ್ಬಿಟ್ಟು ಈ ಸದ್ಯಕ್ಕೆ ಎಲ್ಲ ಬೆಳಗ್ಗೆಯಿಂದ ಸಿಟಿ ಎಲ್ಲ ಸುತ್ತಾಡಿ ಅತ್ತೆ ಮಾವನಿಗೆ ಬಟ್ಟೆ ಅಪ್ಪ ಸಾಕಾಗೋಯ್ತು. ಸಿಕ್ಕಾಬಿಡೆ ಬಿಸಿಲು ಅಂದರೆ ಸಿಕ್ಕಾಬಿಡೆ ಬಿಸಿಲು ಫ್ರೆಂಡ್ಸ್. ತರಕಾರಿ, ನಮ್ಮ ಅತ್ತೆ ಮಾವನ ಬಟ್ಟೆ ಮತ್ತು ಏನೇನು ರೇಷನ್ ಇರುತ್ತೆ ಎಲ್ಲ ರೇಷನ್ನು ಎಲ್ಲ ತೊಗೊಂಬಂದು ನಾವು ಮನೆ ಬಿಟ್ಟಿರೋದು ಹತ್ರ ಒಂದು 10:30 ಹೀಗೆ. ಮನೆಗೆ ಬರೋಷ್ಟರಲ್ಲಿ ಒಂದು 4:30-5 ಗಂಟೆಯಲ್ಲಿ ಆಗೋಗಿತ್ತು. ಹೀಗಾಗಿ ತಲೆ ಬೇರೆ ಸಿಕ್ಕಾಬಿಟ್ಟೆ ಬಿಸಿಲಲ್ಲಿ ಸುತ್ತಾಡಿ ಸಾಕಾಗೋಯಿತು. ಟೀ ಪೌಡ್ರ್ ನೀಟಾಗಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದೆ. ಏನಕ್ಕೆಂದರೆ ಹಾಗೆ ಸದ್ಯಕ್ಕಂತ ಹೇಳ್ಬಿಟ್ಟು ನಾವು ಟೀಗಂತೇಳ್ಬಿಟ್ಟು ನಾವು ಇವಾಗ ಮಾಡಿಕೊಂಡು ಸಪ್ರೇಟ್ ಪ್ಯಾಕಲ್ಲಿ ಇಟ್ಬಿಟ್ಟು ಅಂದರೆ ಮಕ್ಳು ಇರ್ತಾರೆ, ಏನೋ ತೊಗೊಳಕ್ಕೆ ಹೋಗ್ಬಿಟ್ಟು ಬೀಳಿಸ್ಬಿಟ್ಟು ಅದೆಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಎಲ್ಲ ರೇಷನ್ ಕೂಡ ಎತ್ತಿಟ್ಬಿಟ್ಟು ಬಿಸಿ ಕಾಫಿ ಫುಲ್ ಸ್ಟ್ರಾಂಗಾಗಿ ಕಾಫಿ ಎಲ್ಲ ನಮ್ಮ ಮನೇಲಿ ಕಾಫಿ ಇಲ್ಲ, ಓನ್ಲಿ ಟೀ ಮಾಡ್ಕೊಂಡ್ಬಿಟ್ಟು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ಹಬ್ಬದ ಮೊದಲ ದಿವಸ ನಾವು ಶಾಪಿಂಗ್ ಏನೇನು ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ ಮತ್ತು ನಮ್ಮ ಅತ್ತೆ ಮಾವನಿಗೆ ಯಾವ ಕಲರ್ ಸ್ಯಾರಿ, ಯಾವ ಬಟ್ಟೆ ಎಲ್ಲ ತೊಗೊಂಡ್ವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನೋದು ಒಂದು ಇಂಟೆನ್ಷನ್ನಿಂದ ಈ ಒಂದು ವಿಡಿಯೋ ಮಾಡಿದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ. ಅದೇ ರೀತಿ ಯುಗಾದಿ ಹಬ್ಬದ ದಿವಸ ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ಆಯಿತು, ಪೂಜೆ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.